ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ಪ್ರಧಾನಮಂತ್ರಿಗಳ ಗ್ಯಾರಂಟಿ, ಮೋದಿಗೆ ಗ್ಯಾರಂಟಿ ಏನಂತ ಹೇಳ್ತಾರೆ, ಅವ್ರು ಜನರಿಗೆ ಜನಪರವಾಗಿ ಯಾವ ವಿಷಯಗಳನ್ನು ಮುಂದಿಟ್ಟರು ಒಂದಾದ್ರೆ, ಎರಡನೇದು ಕೇಜ್ರಿವಾಲ್ ಅವರು ತನ್ನ ಅಧಿಕಾರ ಅವಧಿಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕಿಂತ ಮುಂಚೆ ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನೊಂದು ಸಣ್ಣ ಕಾರಲ್ಲಿ ಬರ್ತೇನೆ ಅನ್ನೋಂಥ ವ್ಯಕ್ತಿ ಎರಡು ರಾಜ್ಯದ ಝಡ್ ಕ್ಯಾಟಗರಿಯಲ್ಲಿ ಝಡ್ ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಹಿಡ್ಕೊಂಡು ತಿರುಗಿದಂಥ ಒಂದು ವ್ಯಕ್ತಿ. ಡೆಲ್ಲಿಯ ಝಡ್ ಕ್ಯಾಟಗರಿ ಇರ್ಬೋದು, ಪಂಜಾಬ್ನ ಝಡ್ ಕ್ಯಾಟಗರಿ ಇರುವಂಥ ಸೆಕ್ಯೂರಿಟಿಯನ್ನು ಹಿಡ್ಕೊಂಡು ತನ್ನ ನಿಜವಾದ ಬುದ್ಧಿಯನ್ನ ಮನಸ್ಥಿತಿಯಂತ ತೋರಿಸಿದ ಜನರಿಗೆ. ಎರಡನೇದಾಗಿ ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನೊಂದು ಸಣ್ಣ ಮನೆಯಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದಂಥ ವ್ಯಕ್ತಿ ಇವತ್ತು ಹಲವಾರು ಕೋಟಿ ಮೌಲ್ಯದ ಶೀಶ್ ಮಾಲ್ನಲ್ಲಿ ಕುಳಿತುಕೊಂಡು ಲಕ್ಷಗಟ್ಟಲೆ ಮೌಲ್ಯದ ಜಿಮ್ ಏನು, ಕೋಟಿಗಟ್ಟಲೆ ಮೌಲ್ಯದ ಟಾಯ್ಲೆಟ್ ಏನು, ಇದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಮಧ್ಯಮ ವರ್ಗದ ಜನರು ಮತ್ತು ಬಡವರು ಬಹಳ ಸಂಕಷ್ಟವನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಈ ರೀತಿಯ ಮನಸ್ಥಿತಿಯಿಂದ ಜನರು ಬೇಸೆತ್ತಿದ್ದಾರೆ. ನಡುವಲ್ಲಿ ಲಿಕ್ಕರ್ ಸ್ಕ್ಯಾಮ್ ಅನ್ನ ಮಾಡಿ ಶಾಲೆ ಕಾಲೇಜ್ಗಳಂತಿಲ್ಲ ಎಲ್ಲ ಕಡೆ ಲಿಕ್ಕರ್ ಅಂಗಡಿಗಳನ್ನು ಓಪನ್ ಮಾಡ್ತಾ ಕೋಟಿ ಸ್ಕ್ಯಾಮ್ ಅನ್ನ ಮಾಡಿ ಬಂಧನಕ್ಕೊಳಗಾದಂತ ಒಬ್ಬ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ನಿಜ ಬಣ್ಣ ಇವತ್ತು ಸರ್ಕಾರ ಇರ್ಬೋದು, ಏಜೆನ್ಸಿಗಳಿರ್ಬೋದು ಬಯಲು ಮಾಡಿದ್ರು ಸಹ ಇವತ್ತು ಸಾಮಾನ್ಯ ವ್ಯಕ್ತಿಗಳು ಕೇಜ್ರಿವಾಲ್ನ ಸ್ಥಾನ ಏನೆಂಬುದನ್ನ ಅವರನ್ನ ಡೆಲ್ಲಿಯಲ್ಲಿ ಸೋಲಿಸುವ ಮೂಲಕ, ಆಪನ್ನು ಸೋಲಿಸುವುದು ಅಲ್ಲದೆ ವೈಯಕ್ತಿಕವಾಗಿ ಕೇಜ್ರಿವಾಲ್ ಅವರನ್ನ, ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿ